ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಯುಗಾದಿ ಹೊಸತಡೆಗಳು ನಮ್ಮನೇಲಿ ಏನೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಸಲಾಡ್, ರಾಗಿ ಮುದ್ದೆ ಮತ್ತು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಬಂದು ಸ್ಪೆಷಲ್ ಊಟ ಬಂದು ಇವತ್ತು ಹಂದಿ ಮಟನ್ ಸಾಂಬಾರು. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಅದು ಹೇಗಿರುತ್ತೆ ಅಂತ ಹೇಳೋದು ಬಂದು ನಾನು ತಿಂದಮೇಲೆ ನನಗೂ ಗೊತ್ತಾಗಿದ್ದು. ನಾನು ಯಾವತ್ತೂ ತಿಂದಿಲ್ಲ, ಅಂದರೆ ಮಾಡಿಕೊಡ್ತಾ ಇದ್ದೆ ನಾನು. ನಮ್ಮ ಮನೇಲಿ ಮನೆ ಒಳಗಡೆ ನಾವು ತರಲ್ಲ, ಯಾರೂ ತರಲ್ಲ. ಒಬ್ಬರು ಮನೇಲೇ ಬಂದು ಮಾಡಿ ತಿಂತಾರೆ. ನಾವು ಆಚೆಗಡೆನೇ ಒಲೆ ಇಟ್ಕೊಂಡು, ಇಲ್ಲ ಅಂತಂದರೆ ಚಿಕ್ಕದೊಂದು ಸ್ಟವ್ ಇಟ್ಕೊಂಡು ಆಚೆಗಡೆ ನಾವು ಮಾಡಿ ತಿಂತಾಯಿದ್ವಿ. ಆದರೆ ಫಸ್ಟ್ ಟೈಮ್ ನನಗೆ ತಿನ್ನಬೇಕು ಅಂತ ಆಸೆ ಇತ್ತು ಅದನ್ನು ನೋಡಿಬಿಟ್ಟು. ಸೊ ಅದರಿಂದ ಇವತ್ತು ನಾನೇ ಸಾಂಬಾರು ಮಾಡಿ ಮುದ್ದೆ ಮಾಡಿ ತಿಂದೆ. ಒಳ್ಳೆ ಸ್ಯಾಟಿಸ್ಫೈ ಫೀಲಿಂಗು. ಬಟ್ ಅಷ್ಟೊಂದು ತಿನ್ನೋಕ್ಕಾಗಲ್ಲ, ಯಾಕಂದರೆ ಅದು ಎಗಟ ಹೊಡೆದ್ಬಿಡುತ್ತೆ. ಈಟಿರೋರು ತಿಂತಾರೆ ಅಂತ ಹೇಳ್ತಾರೆ ಅದನ್ನು. ಸೊ ತುಂಬ ಒಳ್ಳೆಯದು. 15 ಡೇಸ್ಗೊಂದ್ಸರಿ ಇಲ್ಲ ಮಂತ್ಲಿ ಒಂದ್ಸರಿ ಇನ್ಮೇಲೆ ಮನೇಲಿ ಮಾಡಬೇಕು ಅಂತ ನಾನು ಅಂದ್ಕೊತೀನಿ. ಯಾಕಂತ ಹೇಳಿದರೆ ಓವರ್ ಹೀಟ್ ಇರೋರಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಬಿಸಿಲಲ್ಲಂತೂ ಬಾಡಿ ತುಂಬ ಹೀಟಾಗಿರುತ್ತೆ. ಸೊ ಅಟ್ಲೀಸ್ಟ್ ಮಂತ್ಲಿಗೆ ಒಂದ್ಸರಿ ಆದರೂ ಟ್ರೈ ಮಾಡೋಣ. ಬಟ್ ಇವತ್ತು ಇದೊಂದೇ ಅಲ್ಲ ಸ್ಪೆಷಲ್ಲು, ಇನ್ನೂ ತುಂಬ ಸ್ಪೆಷಲ್ ಇದೆ. ಇನ್ನೂ ಸ್ಪೆಷಲ್ ಊಟ ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ.